ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಪಾರ್ಟ್ 1 ವಿಡಿಯೋದಲ್ಲಿ ದಿವ್ಯಗಿರಿಯ ಒಂದು ಹೇಗೆ ಬರಬೇಕು ಬೆಟ್ಟಕ್ಕೆ ಅಂತ ತೋರಿಸಿದ್ವಿ. ಪಾರ್ಟ್ 2 ವಿಡಿಯೋದಲ್ಲಿ ಇಲ್ಲಿ ಏನೇನಿದೆ, ಯಾವ್ಯಾವ ದೇವಸ್ಥಾನ ಇದೆ, ಏನೇನು ದೇವರಿದೆ, ಇಲ್ಲಿ ಏನೇನೆಲ್ಲ ನೋಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ವ್ಯೂ ಆ್ಯಂಡ್ ನೇಚರ್ಸು ಹಾಗೆ ಟೆಂಪಲ್ಸು ಸೊ ನಿಮಗೆ ತೋರಿಸ್ತೀನಿ. ಸೊ ವಾಚ್ ಇಟ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಲ್ಲಿ ಏನು ಬೌದ್ಧರ ಒಂದು ಚಿತ್ರಗಳಿದೆ ಅದ್ರ ಮೇಲೆ ಕೆತ್ತಿರೋ ಅಂಥದ್ದು ನೋಡಿ. ಹಾಗೆ ನಮ್ಮ ಒಂದು ಹಿಂದೂ ದೇವರುಗಳದು ಗಣಪತಿನ ಕೆತ್ತಿದ್ದಾರೆ. ಪುರಾತನ ಕಾಲದಲ್ಲಿ ರಾಜರು ಅಂದರೆ ಬೌದ್ಧ ರಾಜರು, ನಮ್ಮ ಹಿಂದೂ ರಾಜರು ಅವರ ಒಂದು ಈ ಬಂಡೆ ಮೇಲೆ ಚಿತ್ರಣ ಎಲ್ಲ ನಾವು ನೋಡ್ತೀವಿ. ಸೊ ಹಾಗೆ ಇಲ್ಲಿ ಒಳಗಡೆನೂ ಕೂಡ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಅಂದರೆ ಏನೋ ಒಂದು ಸೂಚನೆ, ಇವೆಲ್ಲ ಏನೋ ಒಂದು ರಕ್ಷಣೆ ಇಲ್ಲೆಲ್ಲ. ಅಂದರೆ ದೇವರುಗಳು ಕೂಡ ಇಲ್ಲಿ ಇದ್ದಾರೆ, ಯಾವ್ಯಾವ ದೇವರು ಅಂತ ಗೊತ್ತಿಲ್ಲ. ಸೊ ಇವರೆಲ್ಲ ಶಿವನ ಆರಾಧಕರು ಹಾಗೆ ಬೌದ್ಧರ ಆರಾಧಕರು ಅನಿಸುತ್ತೆ. ಸೊ ನಾವು ನೋಡ್ತಾ ಇರ್ಬೋದು ಅಲ್ಲಿ ಬುದ್ಧ ಭಗವಾನ್ ಯಾವ ಥರ ಇರ್ತಾರೆ ಆ ರೀತಿಯಲ್ಲಿ ಕೂತಿದ್ದಾರೆ. ಇಲ್ಲೆಲ್ಲನೂ ಅದೇ ಥರ ಇದೆ ಚಿತ್ರಣ, ಬಂಡೆ ಮೇಲೆ ಕೆತ್ತಿರೋ ಅಂಥದ್ದು. ಇಲ್ಲಿಗೆ ಬಂದಾಗ ದಯವಿಟ್ಟು ಯಾರನ್ನು ಈ ಒಂದು ಕೊಳ ಇದೆ, ಈ ಒಂದು ಕಲ್ಯಾಣಿ ಇದೆ, ಈ ಕಲ್ಯಾಣಿಗೆ ಇಳಿಯೋ ಪ್ರಯತ್ನ ಮಾಡಕ್ ಹೋಗ್ಬೇಡಿ, ತುಂಬಾನೇ ಆಳ ಇದೆ. ಸೊ ಒಬ್ಬೊಬ್ಬರೇ ಬಂದಾಗ ಏನು ಇಲ್ಲ ಅಂತ ಇದ್ರೊಳಗಡೆ ಹೋಗ್ಬೇಡ್ರಿ. ಅಂದ್ರೆ ಇಲ್ಲೆಲ್ಲ ಕರೆಂಟು ಅದು ಇದು ಎಲ್ಲ ಕಲೆಕ್ಷನ್ಸ್ ಇದೆ. ನೀರು ಮೇಲೆ ಒಂದು ದೇವಸ್ಥಾನ ಇದೆ, ಮೇಯ್ನು ದಿವ್ಯಗಿರಿಯ ಒಂದು ದೇವಸ್ಥಾನ ಅದೇ. ಆ ದೇವಸ್ಥಾನಕ್ಕೆ ನೀರೆಲ್ಲ ಹೋಗ್ತಿರುತ್ತೆ, ಕರೆಂಟ್ ಎಲ್ಲ ಮೋಟರ್ ಎಲ್ಲ ಬಿಟ್ಟಿರ್ತಾರೆ. ಸೊ ಹುಷಾರಾಗಿ ಕೇರ್ಫುಲ್ ಆಗಿ ಬಂದು ನೋಡ್ಕೊಂಡು ಹೋಗಿ. ಇದ್ರೊಳಗಡೆ ಮಾತ್ರ ಇಳಿಯಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಲ್ಲಿ ಚಿಕ್ಕದಾಗ ಹೆಸರುಗಳೆಲ್ಲ ಇದೆ, ಏನೋ ಶಾಸನ ಇರ್ಬೇಕದು. ಹಾಗೆ ನೋಡಿ ಅಲ್ಲಿ ಒಂದು ನಂದಿ, ಅಲ್ಲಿ ಒಂದು ಶಿವಲಿಂಗ ನೋಡಿ, ಅಲ್ಲಿ ಏನು ಶಿವಲಿಂಗ ನಂದಿ ಎಲ್ಲ ಕಾಣಿಸುತ್ತೆ. ಚಿಕ್ಕದು ಲಿಂಗ ಇದೆ. ಹಾಗೆ ಇಲ್ಲಿ ಗಣಪತಿ ಇದೆ. ಕೈ ತುಂಬ ಶೇಕ್ ಆಗ್ತಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋ ಶೇಕ್ ಆಗಿದ್ರೆ. ನಿಜವಾಗ್ಲೂ ಇವಾಗ ಭಯ ಸ್ಟಾರ್ಟ್ ಆಗ್ತಿದೆ, ದೇವರೇ ಗತಿ. ತುಂಬ ಭಯ ಆಗ್ತಿದೆ. ನೀನೇ ಅನ್ನೋರು ಒಬ್ರು ಇಲ್ಲ, ಒಬ್ಬ ಮನುಷ್ಯ ಕೂಡ ಇಲ್ಲ, ನಾನೊಬ್ಬ ಬಿಟ್ರೆ. ಇರ್ಲಿ ಪರವಾಗಿಲ್ಲ, ನಾನು ಶಿವನ್ನ ನಂಬಿದ್ದೀನಿ, ಶಿವ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ. ಯಾಕೆಂದರೆ ಎಂಥವ್ರಿಗಾದ್ರೂ ಭಯ ಆಗೇ ಆಗುತ್ತೆ ಒಬ್ಬೊಬ್ಬರೇ ಬಂದಾಗ, ಎಂಥ ಜಾಗನೇ ಆಗಿರ್ಬೋದು. ಸೊ ಈ ಒಂದು ಜಾಗಗಳೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇವಾಗ ವೀರಭದ್ರ ಸ್ವಾಮಿಯ ಒಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಗಣಪತಿ ಹಾಗೆ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಹಾಗೆ ಕಾಣಿಸ್ತಿದೆಯಲ್ಲ ನೋಡಿ ಹೆಂಗಿದೆ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ವೀರಭದ್ರ ಸ್ವಾಮಿಯವರು. ಇವಾಗ ನೋಡ್ತಾ ಇದೀವಲ್ಲ ಪಾರ್ವತಿ ಅಮ್ಮನವರು. ಇದು ಇವಾಗ ಇಲ್ಲಿ ಕಾಣ್ತಾ ಇರೋದು ದಿವ್ಯಗಿರೀಶ್ವರ. ಅಂದ್ರೆ ಇನ್ನೊಂದು ಮೇಲೆ ಇದೆ ಒರಿಜಿನಲ್ ಮೂರ್ತಿ, ಇದು ಪ್ರತಿಷ್ಠಾಪನೆ ಅನ್ಸುತ್ತೆ ನೋಡಿ. ಇದು ವಿನಾಯಕ. ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ್ದೆ, ಮೊದಲನೇ ಸಲ ಈ ಒಂದು ಬೆಟ್ಟಕ್ಕೆ ಬರ್ಬೇಕಾದ್ರೆ ಗೊತ್ತಿಲ್ದಿರ ದೇವನಹಳ್ಳಿ ಹತ್ರ ಕಾರಹಳ್ಳಿ ಅಂತ ಇದೆ, ಆ ಕಾರಹಳ್ಳಿಯಿಂದ ಹಿಂಗ್ ಬಂದೆ. ಅದು ಹೆವಿ ಕಷ್ಟ. ಆ ದಾರಿಯಲ್ಲಿ ಯಾವತ್ತೂ ಬರಕ್ ಹೋಗ್ಬೇಡಿ, ಅಲ್ಲೆಲ್ಲ ದಾರಿ ಎಲ್ಲ ಕ್ಲೋಸ್ ಆಗಿದೆ, ದಾರಿನೂ ಚೆನ್ನಾಗಿಲ್ಲ ಅಲ್ಲಿ.
ತುಂಬಾನೇ ಭಯ ಆಗುತ್ತೆ. ಅಂದ್ರೆ ಸಖತ್ ಭಯ, ಇದಕ್ಕಿನ್ನ ದೊಡ್ಡ ಭಯ. ಇವಾಗ ನಾವೇನ್ ಮೆಟ್ಲತ್ಕೊಂಡ್ ಬಂದಿದೀವಿ ಅದಕ್ಕಿಂತ ಜಾಸ್ತಿ ಭಯ ಆಗುತ್ತೆ. ಆ ಒಂದು ಜಾಗ ಮಣ್ ರೋಡ್, ಆಫ್ ರೋಡ್. ಅದು ಮೇನು ದಿವ್ಯಗಿರಿಯ ಒಂದು ದರ್ಶನ ನಾವು ಮಾಡ್ಬೇಕು ಅಂದ್ರೆ ಈ ದಾರಿಯಲ್ಲಿ ಹೋಗ್ಬೇಕು. ಈ ದಾರಿಯಲ್ಲಿ ಹಿಂಗೆ ಹೋಗ್ಬೇಕು. ಆದ್ರೆ ಇನ್ನೊಂದು ಇಲ್ಲಿ ಒಂದು ದೇವಸ್ಥಾನ ಇದೆ, ಅಂದ್ರೆ ಶಿವಂದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ನಂದಿ. ನೋಡೋಣ ಬನ್ನಿ ಯಾವ ತರ ಇದೆ ಅಂತ. ನಾನು ನೋಡಿದ್ದೀನಿ, ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಈಗ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಒಳಗಡೆ ಒಂದು ಲಿಂಗ ಇದೆ. ಇನ್ನೊಂದು ಗಮನಿಸಿ ನೀವು, ಶಿವನ ಒಂದು ಓಂ ಅಂತ ಒಂದು ಏನು ಚಿತ್ರ ಕಾಣಿಸ್ತಾ ಇದೆ, ಅದು ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಆ ಗೋಲ್ಡನ್ ಕಲರ್ ಅಲ್ಲಿ ಶಿವನ ಹಿಂದೆ ಇರೋದು. ಸೊ ಅದನ್ನ ನೋಡಿದಾಗ ನಾನು ಕಾಂತಾರ ಸಿನಿಮಾದಲ್ಲಿ ಏನಿದೆ ಟೈಟ್ಲು, ಅದು ಕಾಣಿಸ್ತು ಅಂತ ಅನ್ಕೊಂತೀನಿ. ಆ ರೀತಿ ಫೀಲ್ ಆಯ್ತು. ಯಾರ್ಯಾರೆಲ್ಲ ಶಿವನ ಭಕ್ತರಾಗಿದ್ರೆ ಎಷ್ಟು ಜನ ಇದ್ದೀರಾ ಅಂತ ನೋಡೋಣ. ಶಿವನ ಒಂದು ಭಕ್ತರು ಎಲ್ಲರೂ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಹಾಕಿ. ಜಾಸ್ತಿ ಹೊತ್ತಿರೋದು ಬೇಡ ಅನ್ಸುತ್ತೆ, ಯಾಕಂದ್ರೆ ಮಳೆ ಬರೋ ಸೂಚನೆ ಇದೆ. ಇನ್ನೊಂದು ಮೇಯ್ನು ದಿವ್ಯಗಿರಿಯ ಒಂದು ದರ್ಶನ ತೋರಿಸ್ಬಿಟ್ಟು ಇನ್ನೂ ಒಂದು ದೇವಸ್ಥಾನ ಇದೆ ಇದರಲ್ಲೇನೆ. ಒಂದು ದಿನ ಎಲ್ಲ ಬಂದ್ರು ನೋಡ್ಬೇಕು, ಆ ರೀತಿ ಇದೆ. ಇವಾಗ ಅಲ್ಲಿ ಹೋಗೋಣ ನಾವು. ಸೊ ಅಲ್ಲೊಂದು ನಂದಿ ಇದೆ ನೋಡಿ. ಪರಮೇಶ್ವರರ ಒಂದು ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ಅಲ್ಲಿ ಹೋಗೋಣ. ಈ ದಿವ್ಯಗಿರಿ ಅಂತ ಒಂದು ಹೆಸರು ಬರೋದಕ್ಕೆ ಏನ್ ಸುಮ್ಮನೆನಾ? ಯಾಕೆಂದ್ರೆ ಇಲ್ಲಿರೋಂಥದ್ದು ಶಿವ, ಸುಮ್ಮನೆ ಅಲ್ಲ. ಶಿವನ ನೀವು ಗಮನಿಸ್ಬೋದು, ಶಿವನ ಒಂದು ದೇವಸ್ಥಾನಗಳು, ಹಾಗೆ ಶಿವಪ್ಪನ ಒಂದು ಜಾಗಗಳೆಲ್ಲ ಈ ರೀತಿ ಇರುತ್ತೆ. ಸೊ ಅದು ನಂದಿ ಬೆಟ್ಟ, ಅದ್ರ ಹಿಂದೆ ಇರೋದು ಸ್ಕಂದಗಿರಿ ಬೆಟ್ಟ. ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಭಯ. ಸೊ ಇದು ಮೇಲೆ ಹೋದ್ರೆ ಇನ್ನು ತುಂಬ ಡೇಂಜರಸ್ ಇದು. ಸೊ ವಿಡಿಯೋ ಶೇಕ್ ಆಗ್ತಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ನಂದಿ ಬೆಟ್ಟ. ಇಲ್ಲೆಲ್ಲ ನಿಜವಾಗ್ಲೂ ಚಿರತೆ ಪಕ್ಕ ಇದೆ. ಯಾಕೆಂದರೆ ಇಂಥ ಜಾಗದಲ್ಲಿ ಪಕ್ಕ ಇರ್ತಾವವು. ಹುಲಿ, ಕರಡಿ, ತೋಳ ಎಲ್ಲ ಇದೆ. ನಾವೆಲ್ಲ ನಿಜವಾಗ್ಲೂ ಡಾಕ್ಟರ್ ಬ್ರೋ ಆಗೋಕ್ಕಾಗಲ್ಲ. ಏಕೆಂದರೆ ಅವರ ಒಂದು ಎಫರ್ಟು ತುಂಬಾ ಕಷ್ಟ. ಗ್ಲೋಬಲ್ ಕನ್ನಡಿಗ ಆಗಿರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಿರ್ಬೋದು. ನಾವಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಓಡಾಡ್ತಿರ್ತೀವಿ, ಅವ್ರಿಗೆ ಗೊತ್ತಿಲ್ದಿರೋ ಅಂಥ ಒಂದು ಕಂಟ್ರಿಗಳು
ಅಂದರೆ ನಾನಾ ದೇಶಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಅಲ್ಲಿನ ಒಂದು ಭಾಷೆ, ಅಲ್ಲಿನ ಒಂದು ಆಹಾರ ಪದ್ಧತಿ ಇರ್ಬೋದು, ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಳೋದು ತುಂಬಾ ಕಷ್ಟ. ಅವ್ರಿಗೆಲ್ಲನೂ ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತೀನಿ. ಏಕೆಂದರೆ ನಮ್ಮ ಕರ್ನಾಟಕದಿಂದ ಏನು ಮೂವರು ತುಂಬಾ ಸಾಧನೆ ಮಾಡಿದ್ದಾರೆ. ತುಂಬಾ ಖುಷಿಗರು ನಿಜವಾಗ್ಲೂ. ಅವರೇ ಒಂದು ನಮಗೆ ಒಂದು ಇನ್ಸ್ಪಿರೇಷನ್ನು, ಮೋಟಿವೇಶನ್ನು ಈ ಥರ ಒಂದು ವೀಡಿಯೋಗಳು ಮಾಡೋದಕ್ಕೆ ಅಂತ ಹೇಳ್ತಾ, ಸೊ ಗೊತ್ತಿಲ್ಲ ದಿವ್ಯಗಿರಿನ ಯಾರ್ಯಾರು ತೋರಿಸಿದ್ದಾರೆ ಬಿಟ್ಟಿರೋದೇ ಗೊತ್ತಿಲ್ಲ. ಅವ್ರಿಗೂ ತೋರಿಸಿರೋರಿಗೆಲ್ಲ ಒಳ್ಳೆಯದಾಗಲಿ. ಅವ್ರದ್ದು ನೋಡಿ ಅವ್ರ ವೀಡಿಯೋಗಳ್ನು ನೀವು ನೋಡಿ ಅಂತ ಹೇಳ್ತಾ, ಸೊ ನೋಡಿ ಇವಾಗ ಪ್ರಕೃತಿಯ ಒಂದು ವಿಸ್ಮಯ ಯಾರಿಗೂ ಗೊತ್ತೇ ಇರಲ್ಲ. ದೇವ್ರುಗಳ ಒಂದು ವಿಸ್ಮಯ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಸುತ್ತ ಗಮನಿಸಿ ನೋಡಿ, ಇದು ಒಂದು ಬಂಡೆ ಮಾತ್ರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಂದಿಯ ಒಂದು 2 ಕೊಂಬುಗಳು, ಒಂದು ಮುಖ ಎಲ್ಲನೂ ಇದೆ. ಹಾಗೆ ನಂದಿಯ ಮುಂದೆನೇ ನೋಡಿ ಅಲ್ಲೇ ಇರೋದು ದಿವ್ಯಗಿರಿಯ ಒಂದು ದೇವಸ್ಥಾನ. ಮೇಯ್ನು ಅದೇ ದೇವಸ್ಥಾನ. ಸೊ ನೀವು ಈ ಜಾಗದಾಗ ಬಂದಾಗ ಗಮನಿಸಿ ನೋಡಿ ದೂರದಿಂದ. ಸೊ ಅದೇ ರೀತಿ ಕಾಣಿಸುತ್ತೆ. ಇವಾಗ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗ್ತಿದೆ. ಅಪ್ಪ, ಯಾರೂ ಇಲ್ಲ ಇಲ್ಲಿ. ನೋಡಿ, ಶಿವಪ್ಪನ ಒಂದು ಗುಡಿ ಇದೆ, ದರ್ಶನ ಇದೆ. ಗಂಗರು, ಹರ್ಷವರ್ಧನರು, ಹಾಗೆ ಬೌದ್ಧ ರಾಜರು ಇಲ್ಲೆಲ್ಲ ಬಂದು ಇದ್ದಾರೆ. ಇದೇ ನೋಡಿ ಶಿವಪ್ಪನ ಒಂದು ದರ್ಶನ. ನಿಜವಾಗ್ಲೂ ದಿವ್ಯಗಿರಿಯ ಒಂದು ದರ್ಶನ ನೀವು ನೋಡ್ತಾ ಇರ್ಬೋದು. ನೋಡಿ, ಇದು ಪಾರ್ವತಿ ದೇವರು. ನಾನು ವೀರಭದ್ರ ಸ್ವಾಮಿಯವರು ಅಂದ್ಕೊಂಡೆ. ಸೊ ನೀವು ಗಮನಿಸ್ಬೋದು, ಭಾಗದಲ್ಲಿ ಸರ್ಪ ಇದೆ. ಹಾಗೆ ಈ ಒಂದು ಬಲಗೈನಲ್ಲಿ ತ್ರಿಶೂಲ ಇದೆ. ಇಲ್ಲಿ ಡಮರುಗ ಇದೆ. ಅಂದರೆ ಇವರು ಪಾರ್ವತಿ ದೇವರು, ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಅವರು. ಸುತ್ತ ಒಂದು ವ್ಯೂ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಹಿಂದೆ ನಾವು ನೋಡ್ತಾ ಇದ್ದೀವಲ್ಲ, ಇದೇ ದಿವ್ಯಗಿರಿಯ ಒಂದು ಮುಖ್ಯ ದೇವಸ್ಥಾನ. ಸೊ ಒಳಗಡೆ ಶಿವಪ್ಪ ದೇವರು ಇದ್ದಾರೆ. ದಿವ್ಯಗಿರಿಯ ದರ್ಶನ ಇದು. ಸೊ ನೋಡ್ಕೊಳ್ಳಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಜಾಸ್ತಿ ಹೊತ್ತು ಇಲ್ಲಿ ಇರೋದು ಬೇಡ, ತುಂಬ ಭಯ ಆಗ್ತೈತೆ ಯಾರು ಇಲ್ದಿರೋದಕ್ಕೆ. ಸುತ್ತಮುತ್ತ ಒಬ್ಬರು ಕೂಡ ಇಲ್ಲ ಇಲ್ಲಿ, ಒಂದು ಧೈರ್ಯವಾಗಿರೋದಕ್ಕೆ. ಅಂದರೆ ಸುತ್ತಮುತ್ತ ಒಬ್ಬರು ಕೂಡ ಇಲ್ಲ ಇಲ್ಲಿ. ಸೊ ಕೆಳಗಡೆ ಅಂದರೆ ಡೌನಲ್ಲಿ ತುಂಬ ಡೇಂಜರಸ್ಸು ಅಂತ ಹೇಳಿ ಕಳಿಸಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಸೇಫಾಗಿ ಬಂದಿದ್ದೀನಿ. ಡೌನಲ್ಲಿ ಫಾರೆಸ್ಟ್ ಅವರು ಹಾಗೆ ಏನು ಆರ್ಮಿ ಕ್ಯಾಂಪ್ ಅವರು ಹುಷಾರಾಗಿ ಹೋಗಿ ಬನ್ನಿ, ಅಂದರೆ ಕೇರ್ಫುಲ್ಲಾಗಿ ಹೋಗಿ, ತುಂಬ ಡೇಂಜರಸ್ಸು, ಒಬ್ಬರೇ ಹೋಗ್ತಾಯಿದ್ದೀರ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಅವ್ರಿಗೆ ಬಂದೆ. ಜಾಸ್ತಿ ಹೊತ್ತಿರೋದು ಬೇಡ. ಸೊ ಏನೂ ಇರೋಲ್ಲ, ಅಂದರೆ ಶಿವನ ಒಂದು ಆಶೀರ್ವಾದ ಇರೋ ಗಂಟ ಏನೂ ಆಗಲ್ಲ. ಶಿವನ ಮೇಲೆ ಒಂದು ಭಕ್ತಿ, ಒಂದು ಪ್ರೀತಿ. ಹಾಗೆ ಶಿವ ಅಂದರೆ ನನಗೆ ತುಂಬಾ ಇಷ್ಟ. ಶಿವನ ದೇವ್ರದ್ದು ನಾನು ಈ ಒಂದು ದಿವ್ಯಗಿರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ.
ನೋಡಿ ಅಲ್ಲಿರೋದು ಶಿವಪ್ಪ ದಿವ್ಯಗಿರಿಯೇಶ್ವರ ಸ್ವಾಮಿಯವರು. ಏನು ನಾವು ನೋಡ್ತಾ ಇದ್ದೀವಲ್ಲ ಅದೇನೆ ಸ್ಫಟಿಕ ಲಿಂಗ ಅನಿಸುತ್ತೆ. ಹಿಂದಿನ ಕಾಲದಲ್ಲಿ ರಾಜರು ತಗೊಂಬಂದು ಇಟ್ಟು ಈ ಒಂದು ದೇವಸ್ಥಾನಕ್ಕೆ ದಿವ್ಯಗಿರಿ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ಪುರಾತನ, ನಮ್ಮ ಒಂದು ಸನಾತನ ಧರ್ಮ ಒಂದು ದೇವಸ್ಥಾನ ಇದು. ಫೈನಲ್ ಆಗಿ ಸುತ್ತ ಒಂದು ವ್ಯೂ ನೇಚರ್ಸ್ ತೋರಿಸ್ಬಿಡ್ತೀನಿ. ತೋರಿಸಿದ್ದಾದ್ಮೇಲೆ ಎಂಡ್ ಮಾಡ್ತಾ ಹೋಗೋಣ. ನೋಡಿ ಸುತ್ತ ಹೇಗಿದೆ ನೋಡಿ ವ್ಯೂ, ಸುತ್ತ ಹೇಗಿದೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬಲ್ಲೂ, ಫೇಸ್ಬುಕ್ಕಲ್ಲೂ, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಆಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವಿಡಿಯೋ ಬರುತ್ತೆ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಬರುತ್ತೆ. ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ತಾ, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಹರ ಹರ ಮಹಾದೇವ ಅಂತ ಒಂದು ಕಮೆಂಟ್ ಮಾಡಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.